ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕ್ವಿಕ್ ಆ್ಯಂಡ್ ಈಸಿಯಾಗಿ 5 ನಿಮಿಷಕ್ಕೆ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್. ಇದು ರಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಯಾವುದೂ ಅಡುಗೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅನ್ನೋ ಟೈಮ್ನಲ್ಲಿ ಬರೀ 5-10 ನಿಮಿಷದಲ್ಲೇ ಮಾಡ್ಕೊಳ್ಬಹುದಾಗಿರುವಂತಹ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರಿಗೂ ಸಹ ಮಾಡ್ಕೊಳ್ಬಹುದು. ಇದಕ್ಕೆ ನಾನಿಲ್ಲಿ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೀಡಿಯಮ್ ರವೆ, ಅಂದರೆ ಬಾಂಬೆ ರವೆ ಅಂತ ಸಿಗುತ್ತಲ್ವ ಅದು, ಹಾಗೆಯೇ ಅದೇ ಕಪ್ನ ಮೆಜರ್ಮೆಂಟ್ನಲ್ಲಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಸ್ವಲ್ಪ ಹಿಂಗು, ಅದಾದಮೇಲೆ ಅದೇ ಕಪ್ನ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಮೊಸರು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 2 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ರವೆ ನೆನೆಲಿಕ್ಕೆ ಇಡಬೇಕು. ರಾಗಿ ಹಿಟ್ಟಿನ ಜೊತೆಗೆ ರವೆ ಹಾಕಿರೋದ್ರಿಂದ ರವೆ ಸ್ವಲ್ಪ ಅರಳ್ಕೊಂಡ್ರೆ ನಮಗೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ದೋಸೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಚಟ್ನಿ ಆದರೂ ಆಗಿರಬಹುದು, ಅಥವಾ ನಾವು ಎಮರ್ಜೆನ್ಸಿಗೆ ಬೇಕು ಅಂಥೇಳಿ ಚಟ್ನಿ ಪುಡಿಗಳನ್ನ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಸಹ ಬಳಸ್ಕೊಳ್ಬಹುದು. ತುಪ್ಪದ ಜೊತೆಗೆ ಅಥವಾ ಮೊಸರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪುಡಿ ರಾಗಿ ದೋಸೆ ಜೊತೆಗೆ. ಇವಾಗ ಗಂಟಿಲ್ದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು 10-15 ನಿಮಿಷ ನೆನೆಯಲಿಕ್ಕೆ ಇಡೋಣ. ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಬರುತ್ತೆ, ದೋಸೆಗೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಒಂದು 10-15 ನಿಮಿಷ ನೆನೆಯಲಿಕ್ಕೆ ಇಟ್ಟಿದ್ದೀನಿ. ರವೆ ಸಹ ಚೆನ್ನಾಗಿ ಅರಳಿದೆ. ಇವಾಗ ದೋಸೆ ಹಾಕ್ಕೊಳ್ಬೋದು. ನಮಗೆ ಎಷ್ಟು ಗಟ್ಟಿಯಾಗಬೇಕು ಅಥವಾ ತೆಳ್ಳಗೆ ಬೇಕು ಮಾಡ್ಕೊಳ್ಬೋದು. ರಾಗಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ರೆ ನಮಗೆ ದೋಸೆಲಿ ಸ್ವಲ್ಪ ದಪ್ಪದಾಗಿ ಬರುತ್ತೆ. ಈಗ ನಮಗೆ ತೆಳ್ಳಗೆ ಗರ್ಗರಿಯಾಗಿ ಬೇಕು ಅಂತ ಹೇಳಿದ್ರೆ ಪೂರ್ತಿ ನೀರಿನ ಥರ ಮಾಡಿಕೊಂಡು ರವೆ ದೋಸೆ ಥರನೂ ಸಹ ಮಾಡ್ಕೊಳ್ಬಹುದು. ಇದರ ಜೊತೆಗೆ ಕ್ಯಾರೆಟು, ಕೊತ್ತಂಬರಿ, ಬೀನ್ಸ್, ಹಾಗೆಯೇ ಈರುಳ್ಳಿ, ಇದನ್ನೆಲ್ಲನೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಿ ನಾವು ಟಕ್ ಅಂತ 5 ನಿಮಿಷಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಯಾವುದೋ ವೆಜಿಟೇಬಲ್ಸ್ ಬೇಡ ಅಂಥೇಳಿ ಮಾಡ್ಕೊಳ್ತಾ ಇರುವಂಥದ್ದು. ಆರಾಮಾಗಿದ್ದು ಚಿಕ್ಕ ಮಕ್ಕಳಿಂದ ದೊಡ್ಡವರವರಿಗೂ ತಿನ್ಬೋದು, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪನೂ ಹರಿದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂಥೇಳಿ. ಈ ದೋಸೆನಲ್ಲಿ ರವೆ ಹಾಕಿರೋದ್ರಿಂದ ರಾಗಿ ದೋಸೆ ಸಹ ಅಷ್ಟು ಬೇಗ ಹರಿಯೋದಿಲ್ಲ, ಹಾಗೆಯೇ ಗರ್ಗರಿಯಾಗೂ ಸಹ ಬರುತ್ತೆ. ನಾನಿವಾಗ ಮಾಡ್ಕೊಂಡಿರೋದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿಯೇ ಕಲಿಸ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೋಸೆ ಇದು ದಪ್ಪನೇ ಇರುತ್ತೆ. ಇದು ನಾನು ಕಾಸ್ಟ್ ಐರನ್ ತವಾದಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ಇದನ್ನು ಸ್ವಲ್ಪ ಪಳಗಿಸಿ ನಂತರ ಉಪಯೋಗಿಸೋದ್ರಿಂದ ಸೇಮ್ ನಾನ್ ಸ್ಟಿಕ್ನ ರೀತಿಯಲ್ಲೇ ಇದು ಬಳಕೆ ಆಗುತ್ತೆ. ಆದರೆ ಇದನ್ನು ಪಳಗಿಸುವ ರೀತಿಯೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇದನ್ನು ತಗೊಂಡು ಆಲ್ಮೋಸ್ಟ್ 1 ತಿಂಗಳು ತುಂಬಾ ಕಷ್ಟಪಟ್ಟಿದ್ದೀನಿ ಇದನ್ನು ಪಳಗಿಸ್ಲಿಕ್ಕೆ. ದೋಸೆ ಹಾಕೋದು ಮತ್ತೆ ಬರ್ತಿರೋದಿಲ್ಲ, ಮತ್ತೆ ಅದನ್ನು ಬಿಸಾಕು, ಮತ್ತು ಇನ್ನೊಂದು ಸರಿ ಹಾಕು, ಹಾಗೆ ಇಡ್ಲಿ ದೋಸೆಗೆ ಹಾಕಿದಾಗೆಲ್ಲನೂ ಟ್ರೈ ಮಾಡಿ ಆಲ್ಮೋಸ್ಟ್ 1 ಮಂತ್ ಆದಮೇಲೆ ನನಗೆ ಇದರಲ್ಲಿ ದೋಸೆ ಬರಲಿಕ್ಕೆ ಶುರುವಾಯಿತು. ಆವಾಗಿಂದ ಸೇಮ್ ನಾನ್ ಸ್ಟಿಕ್ಕಲ್ಲಿ ಹೇಗೆ ವರ್ಕ್ ಆಗುತ್ತೋ ಸೇಮ್ ಅದೇ ರೀತಿಯೇ ವರ್ಕ್ ಆಗುತ್ತೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಾನು ಇದ್ರ ಜೊತೆಗೆ ಕಡಲೆಬೇಳೆಯ ಚಟ್ನಿ ಪುಡಿ ಹಾಗೆಯೇ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೆ. ಇದು ನಾವು ಬ್ರೇಕ್ಫಾಸ್ಟಿಗಾದರೂ ಆಗಿರ್ಬೋದು ಅಥವಾ ನೈಟ್ ಡಿನ್ನರಿಗಾದರೂ ಮಾಡ್ಕೊಳ್ಬಹುದು. ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಇದು. ನನಗೆ ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂಥೇಳಿ ನಾನು ಅದೇ ಹಿಟ್ಟಿಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡಿದ್ದೆ, ನೀರು ದೋಸೆ ಥರ. ಇದು ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಚೆನ್ನಾಗಿ ಬಂದಿತ್ತು. ಹೀಗೂ ಕೂಡ ಒಮ್ಮೆ ಮಾಡ್ಕೊಳ್ಳಿ. ಅದೇ ಹಿಟ್ಟಿಗೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು, ಅಷ್ಟೇ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, 1-3-4 ದೋಸೆಗಳನ್ನ ಆರಾಮಾಗಿ ತಿನ್ನಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ. ಸ್ವಲ್ಪನೂ ತವಾಗೂ ಅಂಟ್ಕೊಂಡಿರೋದಿಲ್ಲ.
ನೀವು ಕೂಡ ಒಮ್ಮೆ ಈ ರೀತಿ ರಾಗಿ ದೋಸೆನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.